ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಈ ಬೆಳಗಿನ ಸಮಯದಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಈ ದಿನದಲ್ಲೂ ಕೂಡ ನಾವು ಸತ್ಯವೇದದ ಧಾನ್ಯಕ್ಕಂತ ನಾವು ಹೋಗುವಾಗ ನಾವು ಅಪೊಸ್ತಲರು ಬರೆದ ಪತ್ರಿಕೆ 22ನೇ ಅಧ್ಯಾಯ 17ರಿಂದ 21 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ನನ್ನೊಂದಿಗೆ ನೀವು ಕೂಡ ಓದಿಕೊಳ್ಳಿರಿ. ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂದಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶವನಾಗಿ ಯೇಸುವನ್ನು ಕಂಡೆನು. ಆತನು, ನೀನು ತ್ವರೆಪಟ್ಟು ಬೇಗನೆ ಯೆರೂಸಲೇಮಿನಿಂದ ಹೊರಟು ಹೋಗು, ನನ್ನ ವಿಷಯದಲ್ಲಿ ನೀನು ಹೇಳುವ ಸಾಕ್ಷಿಯನ್ನು ಅವರು ಅಂಗೀಕರಿಸುವುದಿಲ್ಲ ಅಂದನು. ಅದಕ್ಕೆ ನಾನು, ಕರ್ತನೇ, ಎಲ್ಲ ಸಭಾ ಮಂದಿರಗಳಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಸೆರೆಮನೆಯಲ್ಲಿ ಹಾಕಿಸುತ್ತಾ ಓಡಿಸುತ್ತಾ ಇದ್ದಾನೆಂಬುದನ್ನು ಅವರು ತಿಳಿದಿದ್ದಾರೆ. ಮತ್ತು ನಿನ್ನ ಸಾಕ್ಷಿಯಾದ ಸ್ತೆಫನನ ರಕ್ತವು ಚೆಲ್ಲಿಸಲ್ಪಟ್ಟಾಗ ನಾನು ಹತ್ತಿರ ನಿಂತು ಒಪ್ಪಿಕೊಂಡು ಅವನನ್ನು ಕೊಂದವರ ವಸ್ತ್ರಗಳನ್ನು ಕಾಯುತ್ತಿದ್ದೇನಲ್ಲ ಅಂದೆನು. ಆತನು, ನೀನು ಹೋಗು, ನಾನು ನಿನ್ನನ್ನು ದೂರಕ್ಕೆ ಅನ್ಯ ಜನರ ಬಳಿಗೆ ಕಳಿಸುತ್ತೇನೆಂದು ಹೇಳಿದನು. ಆಮೇನ್. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಪಡಲಿ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಆಶೀರ್ವಾದ ಮಾಡು. ಈ ದಿನವು ಒಳ್ಳೆಯ ದಿನವಾಗಿರಲಿ ದೇವರೇ. ಇದನ್ನು ಕರ್ತನೆ ವೀಕ್ಷಣೆ ಮಾಡ್ತಾ ಇರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಮುಟ್ಟಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯೇಸಪ್ಪ, ನೀನು ಹೇಳಿದಲ್ಲ ರಾಜ, ನೀನು ಹೊರಟು ಹೋಗು, ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳಿದ ರೀತಿಯಲ್ಲಿ ಈ ದಿನದಲ್ಲಿ ದೇವರೇ ಇವರೊಂದಿಗೆ ನೀನಿದ್ದು ನೀನು ನಡೆಸಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವರ ಕೆಲಸ ಕಾರ್ಯಗಳಿಂದ ಯೇಸುವಿನ ನಾಮದಲ್ಲಿ ದೇವರೇ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವರಿಗೆ ವಿರೋಧವಾಗಿ ಎದ್ದೇಲಿರುವ ಎಲ್ಲಾ ತರದ ಸೈತಾನನ ಬಂಧನಗಳು, ಸೈತಾನನ ಕಟ್ಟುಗಳಿಂದ ನೀನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ದೇವರೇ ನೀನು ಬಲಪಡಿಸಿ ಸಮಾಧಾನವು, ಸಂತೋಷವು, ಆಶೀರ್ವಾದವು ದೇವರೇ ಪ್ರತಿಯೊಬ್ಬರಿಗೂ ದೇವರೇ ನೀನು ಕೊಟ್ಟು ನಿನ್ನ ನಾಮವನ್ನು ಮಹಿಮೆಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಇವರು ಕೂಡ ದೇವರೇ ಸುಸ್ವಾಮಿ ಅಪ್ಪ, ಇದನ್ನು ವೀಕ್ಷಿಸುತ್ತಿರುವ ರಾಜ ಪ್ರತಿಯೊಬ್ಬರನ್ನು ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ದೇವರೇ ನೀನು ಆಶೀರ್ವಾದ ಮಾಡು. ಅವರಿಗಿರುವ ಎಲ್ಲಾ ತರದ ಕಟ್ಟುಗಳಿಂದ ಬಿಡುಗಡೆ ಮಾಡಿ ನಿನ್ನ ನಾಮವನ್ನು ಮಹಿಮೆಪಡಿಸುವಂತ ಕೃಪೆ ಕೊಡು, ಆಶೀರ್ವಾದ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನ ಆಶೀರ್ವಾದ ಮಾಡಲಿ.